ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಭಾರತದ ಇತಿಹಾಸದಲ್ಲಿ ದೀರ್ಘಕಾಲದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಕುಷ್ಟಗಿ ಪಟ್ಟಣದ ಅಭಿಮಾನಿಗಳು ಬುಧವಾರ ದಿನ ಪ್ರಾಣದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನ ಮೆರೆದಿದ್ದಾರೆ. ಕುಷ್ಟಗಿ ಪಟ್ಟಣದ 1ನೇ ವಾರ್ಡ್ ಕೃಷ್ಣಗಿರಿ ಕಾಲೋನಿಯಲ್ಲಿರುವ ಶ್ರೀ ಸಂಜೀವ ಮುಖ್ಯ ಪ್ರಾಣ ದೇವರ ದೇವಸ್ಥಾನಕ್ಕೆ ತೆರಳಿದ ಅಭಿಮಾನಿಗಳು ವಿಶೇಷ ಪೂಜೆ ನೆರವೇರಿಸಿ ಫಲ ಪುಷ್ಪ ನೈವೇದ್ಯ ಸಮರ್ಪಿಸಿದರು. ಬಳಿಕ ಪ್ರಧಾನಿ ಮೋದಿಯವರ ಪರ ಘೋಷಣೆಗಳನ್ನು ಕೂಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಜವಾಹರಲಾಲ್ ನೆಹರು ಅವರು ದೀರ್ಘಾವಧಿ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಾದರೂ ಅವರ ನಂತರ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿ ಅತಿ ದೀರ್ಘಾವಧಿ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವುದು ದಾಖಲೆ ಜೊತೆಗೆ ಹೆಗ್ಗಳಿಕೆ ವಿಷಯವಾಗಿದೆ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ಕರುಣಿಸಿ ದೇಶವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರ್ ವೀರೇಶ್ ಬಂಗಾರ್ ಶೆಟ್ಟರ್, ಮಾಜಿ ಸೈನಿಕರಾದ ಡಾಕ್ಟರ್ ಭೀಮನಗೌಡ ಮಾಟೆಲ್ ದಿನ್ನಿ, ಶಿವಾಜಿ ಹಡಪದ್, ಉದ್ಯಮಿ ಸಂಗನಗೌಡ ಪಾಟೀಲ್ ಜಾಲಿಹಾಳ್, ಸಂಗನಗೌಡ ನಾಡಗೌಡರ್, ಮಾರುತಿ ಗೂಳಿ, ಮಂಗಲ್ ಕಂಬ್ಳಿ, ಪುರೋಹಿತ ಬಲರಾಮ್ ಜೋಶಿ ಸೇರಿದಂತೆ ಅನೇಕ ಮೋದಿ ಅಭಿಮಾನಿಗಳು ಹಾಜರಿದ್ದರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನು ಆಳಲಿಕ್ಕೆ ಶುರು ಮಾಡಿ 12 ವರ್ಷಗಳು ಮುಗಿದು ಇದು ಒಂದು ಸಾಧನೆ ಸರಿ. ಯಾಕಂದರೆ ಹಿಂದಕ್ಕೆ ಜವಾಹರ್ಲಾಲ್ ನೆಹರೂರವರು ದೀರ್ಘಾವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ಆಳಿದ್ರು. ಅವರ ಒಂದು ಸಾಧನೆಯನ್ನು ಹಿಂದಿಕ್ಕಿ ಇವತ್ತಿನ ದಿವಸ ಪ್ರಧಾನಮಂತ್ರಿಗಳು ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು 12 ವರ್ಷದ ಪ್ರಧಾನಿತ್ವಕ್ಕೆ ಕಾಲಿಟ್ಟಿದ್ದಾರೆ. ನಮಗೊಂದು ಭಾಳ ಸಂತೋಷದ ವಿಷಯ. ನಮ್ಮ ದೇಶವನ್ನು ನಾವೆಲ್ಲ ರಾಜಕೀಯೇತರವಾಗಿ ಮೋದಿ ಅಭಿಮಾನಿಗಳು ಸೇರಿ ಇವತ್ತಿನ ದಿವಸ ಅವರ ಆಯುಷ್ಯ ಇನ್ನೂ ವೃದ್ಧಿಸಲಿ, ನಮ್ಮ ದೇಶ ಸೇವೆ ಮಾಡಲಿಕ್ಕೆ, ನಮ್ಮ ದೇಶವನ್ನು ಸಮೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಅಂಥೇಳಿ ನಾವು ಇವತ್ತಿನ ದಿವಸ ಕೃಷ್ಣಗಿರಿ ಕಾಲನಿಯ ಆಂಜನೇಯನಿಗೆ ಎಲ್ಲ ನಮ್ಮ ಮೋದಿ ಅಭಿಮಾನಿಗಳು ಸೇರಿ ಅವರಿಗೆ ಪೂಜೆ ಮತ್ತು ಅಭಿಷೇಕವನ್ನು ಮಾಡಿಸಿದ್ವಿ. ಮೋದಿಯವರ ಆಯುಷ್ಯ ಆರೋಗ್ಯ ಇನ್ನೂ ಜಾಸ್ತಿ ಆಗಲಿ, ದೇಶಕ್ಕೆ ಅವರ ಸೇವೆ ಇನ್ನಷ್ಟು ಸಲ್ಲಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಸ್ವಲ್ಪ ಜೋರು ಮಾತಾಡ್ಕೊಡ್ರಿ, ಮೈ ಕೊಟ್ಬಿಡ. ಇಂದಿನ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀ ಬಂಗಾರ್ ಶೆಟ್ಟರ್ ಅವರೇ ಹಾಗೂ ನಮ್ಮ ಈ ಒಂದು ಗಾಣಿಯ ಸಮಾಜದ ಅಧ್ಯಕ್ಷರಾಗಿರುವ ಶ್ರೀ ಸಂಗನಗೌಡ ಪಾಟೀಲ್ರವರೇ ಹಾಗೂ ನಮ್ಮ ನಾಡಗೌಡರವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸಹಪಾಠಿಗಳೇ, ಇವತ್ತು ಮೋದಿಯವರು ನಮ್ಮ ದೇಶವನ್ನು ಪ್ರಧಾನಿಯಾಗಿ ಹುದ್ದೆಯನ್ನು ಅಲಂಕರಿಸಿ 12 ವರ್ಷ ಪೂರ ಮುಗಿತು. ಅಂದರೆ ಇಷ್ಟುವರೆಗಾದ್ರು ಇಷ್ಟು ದಿವಸ ಆದರೂ ಯಾರು ಕೂಡ ಇಷ್ಟು ದಿವಸ ಯಾರೂ ಮಾಡಿಲ್ಲ. ಅಂದರೆ ಇವರು 4399 ದಿವಸ ಇವರು ಈ ನಮ್ಮ ದೇಶವನ್ನು ಪ್ರಧಾನಿಯಾಗಿ ರಾಜ್ಯಭಾರ ಮಾಡಿದ್ದಾರೆ, ಆಳ್ವಿಕೆ ಮಾಡಿದ್ದಾರೆ. ಇಂಥ ಪ್ರಧಾನಿಯನ್ನು ನಾವು ಖಂಡಿತ ನಮ್ಗೆ ಭಾಳ ಪುಣ್ಯ. ಇವರು ಇಂಥ ಒಂದು ಪ್ರಧಾನಿಯವರು ನಮ್ಮ ದೇಶದಲ್ಲಿ ರಾಜ್ಯ ಮಾಡಿದರು ಅಂತಂದರೆ ಈ ರೀತಿ ಯಾರೂ ಮಾಡಿಲ್ಲ. ಇಂಥ ಒಂದು ಅವರ ಅವಧಿಯಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಕೂಡ ಆಗಿಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳಾಗಿದ್ದವು. ಇವರ ಒಂದು ಅವಧಿಯಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆಗಿಲ್ಲ. ಆಮೇಲೆ ನಮ್ಮ ದೇಶ ಒಂದು ಪ್ರಗತಿಯತ್ತ ಸಾಗಿದೆ. ನಮ್ಮ ದೇಶ ಆರ್ಥಿಕವಾಗಿ ಮುಂದುವರೆದಿದೆ. ನಮ್ಮ ದೇಶ ಪ್ರತಿಯೊಂದು ಯಾವ ಕ್ಷೇತ್ರದಲ್ಲಿನೂ ಕೂಡ ನಮ್ಮ ದೇಶ ಹಾಗೆ ಬೆಳೆದಿದೆ. ಈಗ ನೋಡ್ರಿ, ನಾವೇ ಇಲ್ಲೇ ಕಣ್ಣಾರೆ ನೋಡಿದ್ದೀವಿ. ನಮ್ಮ ಇದೇ ಒಂದು ನಮ್ಮ ಕುಷ್ಟಗಿಯಲ್ಲಿ ತಗೊಳ್ಳೋಣ, ಬೇರೆ ಬೇಡ. ಈ ಒಂದು ಫ್ಲೈಓವರ್ ಆಯಿತು, ಮತ್ತೆ ನಮ್ಮ ಕುಷ್ಟಗಿಗೆ ನಮ್ಮ ರೈಲ್ವೆ ಬಂತು. ಇದೆಲ್ಲ ಕಾರಣ ನಮ್ಮ ಮೋದಿಯವರೇ. ಇದು ಒಂದೇ ಕೆಲಸ ಅಲ್ಲ, ಎಲ್ಲ ಸಾಕಷ್ಟು ಯೋಜನೆಗಳನ್ನು ಮೋದಿಯವರು ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬರು ಮನೆಗೂ ಕೂಡ ಅವರ ಒಂದು ಯೋಜನೆಗಳು ಮುಟ್ಟ್ಯಾವ. ಅಂಥ ಒಂದು ಇವರು ನಿಜವಾಗ್ಲೂ ಮೋದಿಯವರೆಂದರೆ ನನಗನ್ಸ ಮಟ್ಟಿಗೆ ಇವರು ಒಬ್ಬ ಮಾನವಲ್ಲ, ಒಬ್ಬ ದೇವ ಮಾನವ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂಥ ಒಂದು ಶಕ್ತಿ ಅವರಲ್ಲಿದೆ, ಅಂಥ ಒಂದು ಶಕ್ತಿ, ಅಂಥ ಒಂದು ಗುಣ, ಅಂಥ ಒಂದು ಒಳ್ಳೆ ಸ್ವಭಾವ ಅವರ ಹತ್ರ ಇದೆ. ಅವರು ಸ್ವಂತಕ್ಕಾಗಿ ಏನೂ ಮಾಡಿಲ್ಲ, ಕೇವಲ ಜನಗಳ ಒಂದು ಉದ್ಧಾರಕ್ಕಾಗಿ, ಪ್ರಜೆಗಳ ಉದ್ಧಾರಕ್ಕಾಗಿ ಹಗಲುಗಳು ನಮಗೆ ಶ್ರಮಿಸ್ತಾ ಇದ್ದಾರೆ. ಅಂಥ ಒಂದು ಮೋದಿಯವ್ರನ್ನು ನಾವು ಪಡ್ಕೊಂಡಿದ್ದು ನಮ್ಮ ಪುಣ್ಯ. ಹೇಗೆಂತ ಕೇಳ್ರಿ, ಅವರು ತಂದೆ ನಿಜವಾಗ್ಲೂ ತಮ್ಮ ಮನೆಗೆ ಕೂಡ ಓಡಾಡಿದರೆ
24/7 ನಮ್ಮ ದೇಶದ ಸಲುವಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡಿದ್ದಾರೆ. ನೋಡ್ರಿ, ಈಗ ಪ್ರತಿಯೊಂದು ರಾಷ್ಟ್ರದಲ್ಲಿನೂ ಕೂಡ ಎಲ್ಲ ಬೆಲೆಗಳು ಜಾಸ್ತಿ ಆಗಿವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಪ್ರತಿಯೊಂದು ದೇಶದಲ್ಲಿ 50% ಹಿಡಿದು 200% ಜಾಸ್ತಿ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಕೂಡ ಇದುವರೆಗೂ ಕೂಡ ಆಗಿದ್ದಿಲ್ಲ. ಈಗ ಸ್ವಲ್ಪ 7-8 ಜಾಸ್ತಿ ಮಾಡಿದ್ದಾರೆ. ಆದರೆ ಜನರು ಅಷ್ಟು ಜಾಸ್ತಿ ಮಾಡೋದು, ಎಷ್ಟು ಜಾಸ್ತಿ ಮಾಡಿದ್ರಿ, ಅಲ್ಲಿ ಉಳಿದೆಲ್ಲ ಜಾಸ್ತಿ ಆಗಿವಲ್ಲ, ಅದನ್ನ ಯಾರು ಕೇಳವಲ್ರು. ಪ್ರತಿಯೊಂದು ಈಗ ರಿಜಿಸ್ಟ್ರೇಷನ್ ಚಾರ್ಜ್ ಅವ್ರಿಗೆ ಒಂದಕ್ಕೆ ಡಬಲ್ ಆಗಿದ್ದಾವೆ. ಪ್ರತಿಯೊಂದು ಈ ಲಿಕ್ಕರ್ ಅವ್ರಿಗೆ ಅಲ್ಲಿ ಡಬಲ್ ಆಗಿದ್ದಾವೆ. ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಕೂಡ ರೇಟ್ ಜಾಸ್ತಿ ಆಗಿವೆ. ಆದರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದಾಗ ವಿರೋಧ ಪಕ್ಷದವರು ಕೂಡ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಇದು ತಪ್ಪು. ನಮ್ಮ ದೇಶವನ್ನು ಈ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ರೀತಿಯಾಗಿ ನಡೆಸ್ಕೊಂತ ಹೋಗ್ತಾರೆ. ಅವರು ಇಷ್ಟೇ ಅಲ್ಲ, ಇನ್ನೂ ನಮ್ಮ ದೇಶವನ್ನು ಅವರು ಈಗ 4,399 ದಿವಸ ಏನು ಆಳಿದಾರಲ್ಲೇ, ಇನ್ನೂ ಅಷ್ಟು ದಿವಸ, ಇನ್ನೂ 4,399 ದಿವಸ ಆಳಲಿ ಅಂತೇಳಿ ಆ ಭಗವಂತನಲ್ಲಿ ನಾವೆಲ್ಲರೂ ಇವತ್ತು ಬೇಡಿಕೊಳ್ಳೋಣ ಅಂತ ಒಂದು ಪ್ರಧಾನ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.